ಭದ್ರಣ್ಣವರ ಬೆಂಗಳೂರು ನಗರದ ಕರ್ನಾಟಕ ರಾಜ್ಯದ ವತಿಯಿಂದ ಬೆಂಗಳೂರು ನಗರದ ಹಟಗಾರ ಸಮಾಜದ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ದಿವಸ ಈ ಕಾರ್ಯಕ್ರಮ ಮಾಧ್ಯಮ ಮಿತ್ರದವರೇ, ಪ್ರೆಸ್ ಮಿತ್ರದವರೇ, ಕರ್ನಾಟಕ ರಾಜ್ಯ ಹಟಗಾರ ಸಮಾಜದ ವತಿಯಿಂದ ಈ ವಾಹಿನಿಯ ಮುಖಾಂತರವಾಗಿ, ಮಾಧ್ಯಮದ ಮುಖಾಂತರವಾಗಿ ಕರ್ನಾಟಕ ರಾಜ್ಯದ ಜಾತಿ ಗಣತಿಯ ಬಗ್ಗೆ ಕುರಿತುಕೊಂಡು ಸಮಸ್ತ ಹಟಗಾರ ಸಮಾಜದವರು ಯಾವುದೋ ಏನೋ ಬರೆಸಲಾರ್ದನ ಓನ್ಲಿ ಹಟಗಾರ ಅಂತ ಬರೆಸಬೇಕು ಅಂತ ಹೇಳಿ ಈ ವಾಹಿನಿಯ ಮುಖಾಂತರವಾಗಿ ಕರ್ನಾಟಕ ರಾಜ್ಯ ಹಟಗಾರ ಸಮಾಜದವರಿಗೆ ಬಂದವರಿಗೆ ತಾವು ಕಳಕಳಿಯಿಂದ ಮಠದ ನೀರಲಕೆರೆಯ ಮಠದ ಗುರುಗಳಾಗಿರುವಂಥ ಘನಲಿಂಗ ಸ್ವಾಮಿಗಳವರು ಈ ವಾಹಿನಿಯ ಮುಖಾಂತರವಾಗಿ ನಾವು ಕೇಳ್ತಾ ಇದ್ದೇವೆ. ಮುಂದಿನ ವರ್ಷ ಕೇಂದ್ರ ಸರ್ಕಾರ ಕೂಡ ಅವರು ಕೂಡ ಜಾತಿ ಗಣತಿಯನ್ನು ಮಾಡ್ತಾ ಇದ್ದಾರೆ. ಆವಾಗ ಕೂಡ ಹಟಗಾರ ಅಂತ ಪಕ್ಕಾ ಹಟಗಾರ ಅಂತ ಬರೆಸಬೇಕು. ಏನೋ ಆವಾಗಿನ ಕಾಲಕ್ಕೆ ಅನಿವಾರ್ಯಕ್ಕೆ ತಿಳಿದರೆ ಬರೆದಿರಬಹುದು, ತಿಳಿಲಾದರೆ ಬರೆದಿರಬಹುದು. ಅದನ್ನು ವಾಪಸ್ ತಗೊಂಡು ಹಟಗಾರ ಅಂತ ಬರೆಸಬೇಕು. ನಮ್ಮ ಹಟಗಾರ ಸಮಾಜಕ್ಕೆ ಏನು ಆಗಬೇಕಾಗಿದೆ ಅಂತ ಕೇಳಿದ್ರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯ ಒಂದು ಬೆಳವಣಿಗೆ ಆಗಿ ಈ ಒಂದು ಸಂಖ್ಯೆಯನ್ನ ಜಾಸ್ತಿ ಆತಪ ಅಂತ ಜಾಸ್ತಿ ಇದೆ. ಆದ್ರೂ ಕೂಡ ಬೇರೆ 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 ಒಂದು ಬೋಧನಾ ಮಾಡಿ ಕೇಶಿಂದ್ರನ್ನ ಅವ್ರನ್ನ ಒಂದಿಷ್ಟು ದಾರಿ ತಪ್ಪಿಸ್ಕೇಶಿಂದ್ರನ್ನ ಅವಾಗ ಮಾಡಿದರೆ ಇವಾಗ ಮಾತ್ರ ತಾವು ಯಾರು ಯಾವುದಕ್ಕೂ ಕಿವಿಗೊಡದೆ, ಯಾವುದಕ್ಕೂ ಅಡ್ಡಿ ಆಗದೆ ತಾವು ನೇರವಾಗಿ ನಿಮಗೆ ಏನಾದರೂ ಒಂದು ಸಂಕೋಚಿತ ಭಾವನೆಗಳ ಬಂದ್ರೆ ನಮ್ಮ ಆಶಿ ಗಾಳಿಯವರಲ್ಲದೆ ನಾವು ಇದ್ದೇವೆ. ಹಟಗಾರ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ದಾರೆ, ನೇಕಾರರಿದ್ದಾರೆ. ಆದರೆ ನಮಗೆ ಯಾವ ಕೂಡ ಸರ್ಕಾರದ ವತಿಯಿಂದ ಸೌಲಭ್ಯಗಳನ್ನ ಇಲ್ಲಿವರೆಗೆ ಸಿಕ್ಕಿಲ್ಲ. ಅದು ಹಿಂದುಳಿದ ವರ್ಗದ ಆಯೋಗದ ಪ್ರಕಾರ ಸಂಖ್ಯೆ ಬಹಳ ಇದೆ. ಏನೇನೋ ಒಂಥರ ಬರೆದಿದ್ದಾರೆ. ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ನಾವು ನೇಕಾರ ಒಕ್ಕೂಟದಿಂದ ಕೂಡ ಕೊಟ್ಟಿದ್ದೇವೆ. ಅದರ ಸಂಖ್ಯೆ ಇದೆ. ಆ ಸಂಖ್ಯೆಯ ಪ್ರಕಾರ ಮಾತ್ರ ಈ ವಾಹಿನಿಯ ಪ್ರಕಾರವಾಗಿ, ಈ ಟಿವಿ ಮಾಧ್ಯಮದ ಪ್ರಕಾರವಾಗಿ, ಮಾಧ್ಯಮದ ಜೊತೆಯಾಗಿ ತಮ್ಮಲ್ಲಿ ಹಟಗಾರ ಸಮಾಜದ ವತಿಯಿಂದ ತಾವು ಹಟಗಾರ ಅಂತ ಬರೆಸಬೇಕು ಜಾತಿ ಗಣತಿಯಲ್ಲಿ ಬಂದಾಗ ಮಾತ್ರ ಅಂತ ಈ ವಾಹಿನಿಯ ಮುಖಾಂತರವಾಗಿ ತಮ್ಮನ್ನ ಕೇಳ್ತಾ ಇದ್ದೇವೆ. ಹರವು ಶಾಂತಿ ಶಾಂತಿ ಶಾಂತಿ. ಹಟಗಾರ ಸಮಾಜ ಕರ್ನಾಟಕದಲ್ಲಿ ಬಹಳ ಕಡಿಮೆ ಇದೆ. ಅಂದ್ರೇನು, ನಮ್ಮ ಹಟಗಾರದವರು ಬೇರೆ ಬೇರೆ ಹಟಗಾರ, ನೇಕಾರ, ಹಟಗಾರ ದೇವಾಂಗ, ಹಟಗಾರ ಬೇರೆ ಬೇರೆ ರೀತಿಯಲ್ಲಿ ಲಿಂಗಾಯತ, ಈ ರೀತಿಯಾಗಿ ಬೇರೆ ಬೇರೆ ಹಂಚಿ ಹೋಗಿದ್ದರಿಂದ ಇವತ್ತಿನ ದಿವಸ ನಾವು ಹಟಗಾರ, ಕೇವಲ ಹಟಗಾರ ಅಂತ ಹೇಳಿಸಿಂದ ನಾವು ಬರೆಸಬೇಕು ಅಂತ ಹೇಳಿಸಿಂದ ನಮ್ಮ ಜನಸಂಖ್ಯೆ ಕರ್ನಾಟಕದಲ್ಲಿ ಹೆಚ್ಚಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದೆ. ಮತ್ತು ಮುಂದಿನ ತಿಂಗಳಲ್ಲಿ ನಡೆಯುವಂತಹ ಒಂದು ಏನು ಜನಗಣತಿ ಅದ, ಆ ಜನಗಣತಿಯಲ್ಲಿ ನಮ್ಮ ಹಟಗಾರ ಸಮಾಜದ ಬಂಧುಗಳೆಲ್ಲರೂ ಹಟಗಾರ, ಹಿಂದೂ ಹಟಗಾರ ಅಂತ ಬರೆಸಬೇಕು ಅಂತ ಹೇಳಿ ಈ ಹಟಗಾರ ಸಮಾಜದ ಜನರಿಗೆ ನಾವು ವಿನಂತಿ ಮಾಡಿಕೊಳ್ಳೋ ಸಲುವಾಗಿ ಇದನ್ನು ನಾವು ಮಾಡಿದ್ವಿ. ದಯವಿಟ್ಟು ಎಲ್ಲ ಹಟಗಾರ ಬಂಧುಗಳು ಮುಂದಿನ ಜನಗಣತಿಯಲ್ಲಿ ಹಟಗಾರ, ಹಿಂದೂ ಹಟಗಾರ ಅಂತ ಹೇಳಿ ಬರೆಸಬೇಕು ಅಂತೇಳಿ ನನ್ನ ಕಳಕಳಿ ವಿನಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಹೆಣ್ಣು ಗಂಡು ಭೇದವಿಲ್ಲದೆ ನಡೆದಂಥ ಆ ಮಹನೀಯರ ಅನುಯಾಯಿಗಳು ಸುಮಾರು 19 ಜಾತಿಯವರು ಅನುಯಾಯಿಗಳಿದ್ದಾರೆ. ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಆಗ ಮದ್ರಾಸು ರೆಜಿಮೆಂಟ್, ರೆಜಿಮೆಂಟಲ್ ಅಂತೇಳಿ ಆ ಕಡೆ ಕೆಲವು ನಮ್ಮ ಈಗಿನ
ಜಿಲ್ಲೆಗಳಿದ್ದವು. ಇನ್ನು ಬಾಂಬೆ ಕರ್ನಾಟಕ ಅಂತ ಅಲ್ಲಿ ಕೆಲವು ಜಿಲ್ಲೆಗಳಿದ್ದು ಮತ್ತು ಹೈದರಾಬಾದ್ ಕರ್ನಾಟಕ ಅಂತೇಳಿ ಕೆಲವು ಜಿಲ್ಲೆಗಳಿದ್ದು. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಹಟಗಾರ ಜನಾಂಗ ಎಂಬುದು ಒಂದು ಪ್ರಸಿದ್ಧವಾಗಿದೆ. ಅಲ್ಲಿ ಮೊದಲೇ ಹಿಡಿದು ಎಲ್ಲರೂ ತಮ್ಮ ಜಾತಿ ಹಟಗಾರ ಅಂತ ಕರೆಸಿಕೊಂಡು ಬಂದಿದ್ದಾರೆ. ಇನ್ನು ಬಳ್ಳಾರಿ, ಚಿತ್ರದುರ್ಗ ಏನೇನು ಮದ್ರಾಸದಲ್ಲಿ ಇದಕ್ಕೆ ಸೇರಿತ್ತು, ಆವಾಗ ಕೆಲವರು ತಪ್ಪು ಕಲ್ಪನೆಯಿಂದ ಮತ್ತು ಅವರಿಗೆ ನಿಜವಾದ ಅವರಿಗೆ ಜಾತಿ ಗೊತ್ತಿಲ್ಲ. ಯಾಕಂದರೆ ಎಲ್ಲರೂ ಬಡವರು ನೇಕಾರಿಕೆ ಮಾಡಲಾರ್ದೆ ಅವರು ಉದ್ಯೋಗ ಮಾಡಲಾರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾಗ ಬೇರೆ ಯಾರ್ಯಾರೋ ಏನೇನೋ ಹೇಳಿದ್ರ ಮೇಲೆ ಕೆಲವರು ಹಟಗಾರ ಜಾಡರ, ಹಟಗಾರ ಬೆಳಿ ಮತ್ತ, ಹಟಗಾರ ನೇಕಾರ, ಹಟಗಾರ ಲಿಂಗಾಯತ, ಹಟಗಾರ ಬಣಗಾರ, ಹಟಗಾರ ಬಳೆಗಾರ ಅಂತೇಳಿ ಈ ರೀತಿಯಾಗಿ ಅವರು ಕೆಲವರು ಬರೆಸಿದ್ದಾರೆ. ಅದಕ್ಕೆ ನಾವು ಹಿಂದುಳಿದ ವರ್ಗದ ಅಧ್ಯಕ್ಷರನ್ನು ಕೂಡ ನಾವು ಭೇಟಿಯಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆವು. ಇದು ಒಂದು ಹಟಗಾರ ಸಮಾಜದ ಸಮಾಜ. ಸುಮಾರು ಒಂದು 20 ಲಕ್ಷ ಜನ ನಮ್ಮ ದೇವರದಾಸಮಯ್ಯನ ಅನುಯಾಯಿಗಳಲ್ಲಿ ಇದ್ದಾರೆ. ಅದಕ್ಕೆ ಹಟಗಾರ ಅಂತೇಳಿ ಒಂದು ಗ್ರೂಪ್ ಮಾಡಿ ಆ ಹಟಗಾರದಲ್ಲಿ ಇರ್ತಕ್ಕಂಥ ಎಲ್ಲರನ್ನು ಸೇರಿಸಿ ಒಂದು ಬಡತನದ ಪರಿಸ್ಥಿತಿಯಲ್ಲಿ ಅವರಿಗೆ ಜಮೀನಿಲ್ಲ, ಏನಿಲ್ಲ, ಬರೀ ನೇಕಾರಿಕೆ ಮಗ್ಗ ದುಡಿಯೋದು ಒಂದೇ ಅವ್ರ ಕೆಲಸ ಇತ್ತು. ಬಟ್ ಇತ್ತೀಚೆಗೂ ಕೂಡ ಕೈಮಗ್ಗು ಕೂಡ ನಿಂತು ಹೋಗಿದ್ರು. ಯಾಕಂದರೆ ಸೀರೆ ಉಡೋರೇ ಯಾರು ತಯಾರಿಲ್ಲ. ಎಲ್ಲ ಪವರ್ಲು ಮಗ್ಗು ಯಾಂತ್ರಿಕವಾಗಿ ಬಂದಿರೋದು. ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದಂಥ ಸೀರೆ ಉಡ್ತಿರ್ಬೇಕಾದ್ರೆ ಕೈಮಗ್ಗದ ಜನರ ಪರಿಸ್ಥಿತಿ ಭಾಳ ಇದಾಗಿದೆ. ಅದಕ್ಕೆ ಅವರು ಹೆಚ್ಚಿನ ಸರ್ಕಾರದಿಂದ ಆರಕ್ಷಣೆ ಕೇಳಬೇಕು ಮತ್ತು ಸವಲತ್ತುಗಳು ಕೂಡ ಸಿಗಲಿ ಅಂಥೇಳಿ ನಮ್ಮ ಜನಸಂಖ್ಯೆ ಹೆಚ್ಚಿಗಿದ್ರೆ ನಮ್ಮ ಜನಸಂಖ್ಯೆ ಹಟಗಾರ ಸಮಾಜ ಹೆಚ್ಚಿಗಿದ್ದರೆ ಮುಂದೆ ಯಾವ ರೀತಿಯಾಗಿ ಇತ್ತೀಚೆಗೆ ಪರಿಶಿಷ್ಟ ಪಂಗಡದವರಿಗೆ 6, 6, 4, 1 ಅಂತೇಳಿ ಗ್ರೂಪ್ ಮಾಡಿದ್ದಾರೆ. ಅದಕ್ಕೆ ಹೆಚ್ಚಿನ ಜನಸಂಖ್ಯೆ ನಾವು ಹಟಗಾರ ಅಂತ ಬರೆಸಿದ್ರೆ ಅದರಿಂದ ನಮ್ಮ ಜನರಿಗೆಲ್ಲ ಒಂದು ಲಾಭ ಆಗ್ತದೆ ಅಂತ ಹೇಳ್ತಿದ್ದೀನಿ. ನಾನು RC ಗಾಳೆ ರಿಟೈರ್ಡ್ ESP ಕಲಬುರಗಿಯವರಿದ್ದನ್ನು ಕೂಡ 2003ರಿಂದ ಸತತವಾಗಿ ನಮ್ಮ ಸಮಾಜದ ಒಂದು ಬಡತನ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದ ಈ ನಮ್ಮ ಎಲ್ಲ ಸಹಕಾರದಿಂದ ಒಂದು ಅಭಿವೃದ್ಧಿ ಕೆಲಸ ಮತ್ತು ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೇನೆ. ಇದಲ್ಲದೆ ಅವಾಗ ಜನಗಣತಿ ಕಾಲದಲ್ಲಿ ಎಲ್ಲ ಕಡೆ 20 ಬೆಳೆಯುವಂತೆ ನಾನು ಭೇಟಿ ಮಾಡಿ ಆದಷ್ಟು ಸಂಖ್ಯೆ, ಬಟ್ ಅದು ನಿರ್ದಿಷ್ಟವಾಗಿ ಇಷ್ಟೇ ಅಂತ ಹೇಳಿದ್ರೆ, ಬಟ್ ನಮ್ಮ ಅಂದಾಜು ಪ್ರಕಾರ ಒಂದು 20 ಲಕ್ಷ ಜನ ನಮ್ಮ ಹಟಗಾರ ಸಮಾಜದಲ್ಲಿ. ಏನ್ರಿ 40 ಲಕ್ಷ ಅಂದ್ರೆ ಇದು ಅಲ್ಲದೆ 19 ಜಾತಿ ಅಲ್ಲದೆ ಬೇರೆ ಮತ್ತೆ ಜಾತಿ ಇರ್ತಾರೆ. ಅದರಲ್ಲಿ ಅವರು ತಮ್ಮ ಜಾತಿ ಬರೆಸ್ತಾರೆ. ಕಸುಬುದಾರ್ ಇದ್ದಾರ, ಕಸುಬುದಾರ್ ಇದ್ದವ್ರು ಏನಿದ್ದಾರೆ ಎಲ್ಲ ಶೈವ ಪಂಥದವ್ರು ಇದ್ದಾರೆ, ದೇವರದಾಸಮಯ್ಯನ ಅನುಯಾಯಿಗಳಿದ್ದಾರೆ. ಸೊ ಇದೆಲ್ಲ ಸೇರಿ 40 ಲಕ್ಷ ಆಗಿದೆ. ನಮ್ಮ ಹಟಗಾರ ಸಮಾಜದವ್ರು ಮಾತ್ರ 20 ಲಕ್ಷ ಇದೆ ಅಂತೇಳಿ ನಮಗೆ ಅಂದಾಜು ನಾವು ಮಾಡ್ತಾ ಇದ್ದೇವೆ, ಹೊರತಾಗಿ ನಾವೇನು ಬರ್ತಿಲ್ಲ. ಮತ್ತು ಇತ್ತೀಚೆಗೆ ಏನಾಗಿದೆ, ನಮ್ಮ ಹಿಂದುಳಿದ ಇಲಾಖೆ ಅಧ್ಯಕ್ಷರಿಗೆ ಭೇಟಿ ಆದಾಗ 450 ಹುಟ್ಟುಗಾರ ಅಂತ ಬರೆದಿದ್ದಾರೆ ಇಂಗ್ಲೀಷಲ್ಲಿ. ಮುಂದೆ ಹಟಗಾರ ಅಂತೇಳಿ ದೀರ್ಘ ಮಾಡಿದ್ದಾರೆ, ಅದು ತಪ್ಪು. ಆಮೇಲೆ 491ರಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಹಟಗಾರ ಅಂತ ಬರ್ತಾರೆ, ಬಟ್ ಕನ್ನಡದಲ್ಲಿ ಬರೆದಿದ್ದ ಹಟಗಾರ ಅಂತೇಳಿ ಏನು ಬರೆದಿದ್ದಾರೆ ಅದು ಸರಿ ಇದೆ. ನಮ್ಮ ಹಟಗಾರದಲ್ಲಿ ಇಂಗ್ಲೀಷ್ ಬರಿಬೇಕಾದ್ರೆ HATAGAR ಅಂತ ಬರಿಬೇಕು. ನಾನು ನಿವೃತ್ತನಾಗಿ 24 ವರ್ಷ ಆದರೂ ಕೂಡ ಸತತವಾಗಿ 20 ವರ್ಷದಿಂದ ನಮ್ಮ ಸಮಾಜದ ಏನಿಲ್ಲ ಬಡತನ ಪರಿಸ್ಥಿತಿ ಮತ್ತು ನೇಕಾರಿಕೆ ಇವೆಲ್ಲ ಇರೋದ್ರಿಂದ ಇದನ್ನು ನಾವು ಮಾಡಲಿಕ್ಕೆ ಏನ್ರಿ ಇಂಗ್ಲೀಷಲ್ಲಿ ಏನು ಬರೀಬೇಕಂದ್ರೆ HATAGAR ಅಂತ ಬರಿಬೇಕು ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಹಟಗಾರ ಅಂತ ಬರಿಬೇಕು. ಇದು ವ್ಯಂಜನ ಬೇರೆ ಬೇಕಾಗಿತ್ತು. ಹಟಗಾರ ಅಂತೇಳಿ ಕನ್ನಡದಲ್ಲಿ. ಗುರುಗಳಾದಂಥ ನೇರ್ಲಿಕೇರಿ ಸ್ವಾಮೀಜಿಯವರಿಗೆ, ಗಣಲಿಂಗ ಸ್ವಾಮೀಜಿಯವರಿಗೆ ಮತ್ತು ಸಂಸ್ಥಾಪಕ ಮತ್ತು ಈಗಿನ ಅಧ್ಯಕ್ಷರಾದಂಥ ಶ್ರೀ RC ಗಾಳೆಯವರಿಗೆ, ಉಪಾಧ್ಯಕ್ಷರಾದಂಥ ಏಳಿಗೆಯವರಿಗೆ, ನಮ್ಮ ಮುಖ್ಯ ಸಲಹೆಗಾರರಾಗಿದ್ದಂಥ ಅಂಕದವರಿಗೆ ಮತ್ತು ನಮ್ಮ ಮಿನಿಜಿಯವರಿಗೆ, ಸಹೋದ್ಯೋಗಿಯವರಿಗೆ ಎಲ್ಲರಿಗೂ ನಾನು ತುಂಬ ಧನ್ಯವಾದವನ್ನು ಹೇಳಿ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೀನಿ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕೆಂದರೆ ಇವತ್ತಿನ ದಿವಸ ಇಲ್ಲಿ ಎಲ್ಲರೂ ನೀವು ಬಂದಿದ್ದೀರಿ, ಬಂದುಬಿಟ್ಟು ಒಂದು ವಿಶೇಷ ಕಾಳಜಿ ವಹಿಸಲಿಕ್ಕೆ. ನಾನು ಮುಂಚೆನೂ ನಿಮಗೆ ರಿಕ್ವೆಸ್ಟ್ ಮಾಡಲಿಕ್ಕೆ ಮಂಜುನಾಥ್ ಅವರು ಭೇಟಿಯಾಗಿದ್ದೆ.
ಸೊ ಇದೆಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಇದು ಬೇಸಿಕಲಿ ಕರ್ನಾಟಕ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ಜಾತಿ ಗಣತಿಯನ್ನು ಮಾಡ್ತಾ ಇದೆ. ಇದರಲ್ಲಿ ಹಾಗೆ ಕೇಂದ್ರ ಸರ್ಕಾರವು ಮುಂದಿನ ವರ್ಷ ಜಾತಿ ಗಣತಿ ಮಾಡ್ತಾ ಇದೆ. ನಮ್ಮ ಹಟಗಾರ ಸಮಾಜದವರು ತುಂಬ ಬಡ ಸಮಾಜ, ಚೆನ್ನಾಗಿ ಆರ್ಗನೈಸ್ ಆಗಿಲ್ಲ. ಅವರೆಲ್ಲರಿಗೂ ಜಾಗೃತಿ ಆಗಬೇಕು. ನಾವು ಸಂಖ್ಯಾಬಲದಲ್ಲಿ ಇದ್ದಷ್ಟು ನಾವೇನು ಹೆಚ್ಚು ಹೇಳೋದಿಲ್ಲ, ಕಡಿಮೆನೂ ಹೇಳೋದಿಲ್ಲ. ಈ ಜನಸಂಖ್ಯಾ ಜನಗಣತಿಯಲ್ಲಿ ಎಲ್ಲರೂ ತಮ್ಮ ತಮ್ಮ ಜಾತಿಗಳನ್ನು ಬಳಸಬೇಕಂತ, ಹಟಗಾರ ಅಂತ ಬಳಸಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಇದನ್ನು ಇವತ್ತಿನ ದಿವಸ ನಾವು ಇಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಇದರದ್ದು ಆರಂಭ ಆಗಿರೋದರಿಂದ ಇನ್ನು ಪ್ರತಿ ಜಿಲ್ಲೆಯಲ್ಲಿನೂ ಮತ್ತು ಅಲ್ಲಿ ತಾಲೂಕಿನಲ್ಲಿನೂ ನಮ್ಮ ಎಲ್ಲ ಜನಸಂಖ್ಯೆ ಜನ ಇದ್ದಾರೆ, ಅವರೆಲ್ಲರೂ ಸೇರಿಸಿಬಿಟ್ಟು ವಾರ್ತಾಗೋಷ್ಠಿ ಮಾಡಿ, ಪತ್ರಿಕಾ ಪ್ರಕಟಣೆ ಮಾಡಿ ನಾವು ಮಾಡಬೇಕಂತ ಮಾಡಿದ್ದೀವಿ. ಇದರಲ್ಲಿ ನಿಮ್ಮ ಸಹಕಾರ ತುಂಬ ಇರೋದು. ದಯವಿಟ್ಟು ತಾವೆಲ್ಲ ಇದನ್ನು ಒಳ್ಳೆಯ ಕವರೇಜ್ ಮಾಡಿಬಿಟ್ಟು ಸಮಾಜಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ಬಿಟ್ಟು ನಮ್ಮ ಗೌರವ ಅಧ್ಯಕ್ಷರಿಗೆ ಇದು 11/4/2012 ಕರ್ನಾಟಕ ರಾಜ್ಯ ಹಟಗಾರ ಸಮಾಜ. ಸದ್ಯ ಘನಲಿಂಗ ಸ್ವಾಮಿಗಳು ಶ್ರೀ ಸಿದ್ಧಾರೂಢ ಮಠ ನೇರ್ಲಿಕೇರಿ ಗುರುಗಳವರು ನಮ್ಮ ಕರ್ನಾಟಕ ರಾಜ್ಯ ಹಟಗಾರ ಸಮಾಜದ ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.